ಸರ್ ಅಮ್ಮನಿಗಿರುವಂಥ ಇಂಡಸ್ಟ್ರಿಯ ದೊಡ್ಡೊಂದು ಬಿರುದು ಅಂದರೆ ಅನ್ನಪೂರ್ಣೇಶ್ವರಿ ಅಂತ ಸರ್. ಮನೆಗೆ ಬರೋ ಪ್ರತಿಯೊಬ್ಬರಿಗೂ ಅನ್ನ ಹಾಕಿ ಕಳಿಸ್ತಾರೋ, ಸುಮ್ಮನೆ ಬರಿಗನಲ್ಲಿ ಕಳಿಸ್ತಾ ಇರಲಿಲ್ಲ ಅನ್ನೋದು. ಆ ಗುಣ ಸುದೀಪ್ ಸರ್ಗೂ ಬಂದಿದೆಯಾ ಅಂತ. ಯಾಕಂದರೆ ಇದೇ ಟೀಮ್ ಜೊತೆ ಮಾತನಾಡುವಾಗ ಸರ್ ನಮಗೆ ಸುದೀಪ್ ಸರ್ ಅಂತಂದರೆ ಮೇಲ್ನೋಟಿಗೆ ಹೊರಗಡೆ ನೋಡ್ತಾ ಇದ್ವಿ, ಹೆಂಗಪ್ಪ ಭಾಳ ಸ್ಟ್ರಿಕ್ಟ್ ಅನಿಸುತ್ತೆ, ತುಂಬ ಹತ್ರ ಹೋಗಿ ಭಯ ಆಗ್ತಿತ್ತು ಅಂತ. ಅವರೇ ನಮ್ಮನ್ನು ಹತ್ತಿರ ಕರೆಸಿ ನಮ್ಗೊಂದು ಬಿರಿಯಾನಿನ ಮಾಡಿ ನಾವು ಮತ್ತೊಂದು ಏನೋ ತಿನ್ನಿಸ್ಬಿಟ್ಟು ನಮ್ಮನ್ನು ಅಷ್ಟೊಂದು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆ ಥರ ಅನ್ನೋಂಥದ್ದು ಅಮ್ಮನಿಂದ ಬಂದು ಗುಣ. ನೋಟ ಅಂದರೆ ಏನು ಸರ್, ಈಗ ಯಾರು ಕೆಲವರು ಆಗಿ ಬರೋಲ್ಲ, ಏನೇನೋ ಮಾತಾಡ್ತಾ ಇರ್ತಾರೆ, ಅದಕ್ಕೆ ನಾವು ದೂರ ಇರ್ತೀವಿ, ನಿಮಗೆ ಹಂಗೆ ಕೋಪಿಸ್ಟ್ ಅಂತಾರ ಕಾಣಿಸ್ತೀವಿ, ಅದು ಸತ್ಯನೇ. ಅನ್ನ ಹಾಕೋದು ಒಳ್ಳೇದಲ್ಲ ಸರ್. ಬಂದವ್ರಿಗೆ ಹೊಟ್ಟೆ ಹರಿಸ್ಕೊಂಡಿದ್ದಾಗ ಮನೆಗೆ ಊಟ ಟೈಮಿಗೆ ಇಂಟರ್ವ್ಯೂಗೆ ಬರ್ತೀರಾ, ಇಲ್ಲ ತಿಂಡಿ ಟೈಮಿಗೆ ಇಂಟರ್ವ್ಯೂಗೆ ಬರ್ತೀರಾ, ಕೇಳಿ ಕೊಡೋದ್ರಲ್ಲಿ ತಪ್ಪೇನು ಹೇಳಿ, ಖುಷಿ ಅಲ್ವ ಅದನ್ನು ಒಬ್ಬರಿಗೆ ಹೊಟ್ಟೆ ತುಂಬಿಸೋದು. ಅದನ್ನು ನಮ್ಮ ಮನೇಲಿ ತುಂಬ ನಡೀತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಏನಿದೆ ಸರ್. ಅಮ್ಮನಿಂದ ಕಲ್ತಂತೆ ಯಾವ್ದಾದ್ರು ಅಡುಗೆ ಇದೆಯಾ ಸರ್? ಎಲ್ಲ ನನಗೆ ಅಡುಗೆ ಮೇಲೆ ಆಸಕ್ತಿ ಬಂದಿದ್ದೆ ಅಲ್ಲಿಂದ. ಅವ್ರು ತುಂಬ ಅಡುಗೆ ಹುಚ್ಚು, ನಾನು ಮಾಡ್ಕೊಂಡು ಹೋದೆ. ಇಲ್ಲ ಒಂದಿಷ್ಟು ಚಿಕ್ಕ ಪುಟ್ಟ ಏನಾದ್ರು ಗೊತ್ತಾಗಿಲ್ಲ ಅಮ್ಮನಿಗೆ ಫೋನ್ ಏನಮ್ಮ ಹೆಂಗಮ್ಮ ಮಾಡೋದಿದ್ದು ಅಂದರೆ ಅವ್ರು ಫೋನಲ್ಲಿ ಹೇಳೋರು, ಅದನ್ನು ಮಾಡ್ತಾಯಿದ್ದೆ ನಾನು. ಅಂದರೆ ಎಸ್ಪೆಷಲಿ ಸೌತ್ ಇಂಡಿಯನ್ ಡಿಶಸ್ಸು ಅದೆಲ್ಲ. ಸರ್ ಸುದೀಪ್ ಅವರ ತಾಯಿ ಅಂತ ಕೇಳಿಸ್ಕೊಳಕ್ಕೆ ಅವ್ರು ಖುಷಿ ಪಡ್ತಾ ಇದ್ದಾರಂತೆ. ಇದೆ ಸರ್. ಆ್ಯಕ್ಚುಲಿ ಅವ್ರಿಗೆ ಏನೋ ಇದು ಖುಷಿ ಅಂತೂ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಮಗನ ಬಗ್ಗೆ ಒಂದು ಹೆಮ್ಮೆ ಇದೆ ಅನ್ನೋದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ ಅವರು. ಸೊ ಆ ಖುಷಿ ನಂಗೆ ತುಂಬ ಇದೆ. ಎಸ್, ನನ್ನ ಪೇರೆಂಟ್ಸಿಗೆ ಅಟ್ಲೀಸ್ಟ್ ಐ ಮೇಡ್ ದೆಮ್ ಹ್ಯಾಪಿ ಅಂತ. ತಂದೆ ಹೇಗಿದ್ದಾರೆ ಸರ್? ಪರವಾಗಿಲ್ಲ ಸರ್, ಈಸ್ ಕೋಪಿಂಗ್. ಸಡನ್ನಾಗಿ ಎಷ್ಟೋ ವರ್ಷದ 57 ವರ್ಷದ ಮದುವೆ ಅಲ್ವ, ಸಡನ್ನಾಗಿ ಈಸ್ ಐಸೋಲೇಟೆಡ್ ನಾವು. ಸೊ ಈಸ್ ಓಕೆ, ಕೋಪಿಂಗ್. ಸರ್ ಮೇ ಬಿ ಅಂದರೆ ಆ ಕ್ಷಣ ಇದೆಯಲ್ಲ ಸರ್, ಅಂದರೆ ಅವಾಗಲೂ ಕೆಲಸದಲ್ಲಿದ್ರಿ ಸರ್. 24 ಗಂಟೆ ಸುದೀಪ್ ಸರ್ ಕೆಲಸ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೆಲಸದಲ್ಲೇ ಇರ್ತೀರ. ಸೊ ಎಲ್ಲೋ ಒಂದು ಕಡೆ ಆ ಕ್ಷಣನ ಮಿಸ್ ಮಾಡ್ಕೊಬಿಟ್ಟೆ ಕೊನೆ. ಖಂಡಿತ ಸರ್, ಖಂಡಿತ. ಏನಾಗುತ್ತೆ, ಇಲ್ಲಿ ನಾನು ನನ್ನ ಜವಾಬ್ದಾರಿ ಮೇಲಿದ್ದೆ. ನಾನು ಅವತ್ತು ಭಾಳ ದೊಡ್ಡ ಎಪಿಸೋಡ್ ನಡೀತಾ ಇತ್ತು. ಭಾಳ ದೊಡ್ಡ ಎಪಿಸೋಡ್ ಅಂದರೆ ಗಲಾಟೆಯ ಪರಮಾವಧಿ. ಈಗ ಅದನ್ನು ಸಾರ್ಟ್ ಔಟ್ ಮಾಡಲಿಲ್ಲ ಅಂದರೆ ಎಷ್ಟೋ ಜೀವನಗಳು ಹಾಳಾಗ್ಬಿಡ್ತವೆ. ಅದು ಮಾಡಲೇಬೇಕಿತ್ತು, ಕರ್ತವ್ಯ. ಈ ಕಡೆ ಒಂದು ಕಡೆ ಹಾಸ್ಪಿಟ್ಲಲ್ಲಿ ಫೋನ್ ಬರ್ತಾಯಿತ್ತು. ಸೊ ಮುಗಿಸಿ ಓಡಿದೆ, ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗಿತ್ತು. ಬಟ್ ಇದ್ರು ಅಂದರೆ ವೆಂಟಿಲೇಟ್ರಿಗೆ ಹಾಕ್ಬಿಟ್ಟಿದ್ದಾರೆ ಅಷ್ಟರೊಳಗೆ. ಸೊ ಹಿಂದಿನ ದಿವಸ ಕಾಲಿಗೆ ಬಿದ್ದು ಎಲ್ಲ ಮಾಡಿ ಇಲ್ಲಿ ಬಂದಿದ್ದು ನಾನು, ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು. ಸರ್ ಅಮ್ಮನಿಂದ ಬಂದಂಥ ತುಂಬ ದೊಡ್ಡ ಗುಣ ಅಥವಾ ಬಳುವಳಿ ಅಂತಂದರೆ ಯಾವುದು ಸರ್? ತಾಳ್ಮೆನ? ಸೊ ಐ ಥಿಂಕ್ ಜೀವನದ ಎಲ್ಲ ಪಾಠನೂ ನನಗೆ ತಂದೆ ತಾಯಿಂದನೇ ಕಲ್ತಿದ್ದೆ ಸರ್. ನಾನು ಎಲ್ಲ ಹೇಗೆ ಏನೋ ಇಂಥದ್ದು ಅಂತ ಹೇಳ್ಕೊಡೋಕ್ಕಾಗಲ್ಲ ಸರ್. ಬಹುಶಃ ಕಲ್ಚರ್ ಅನ್ನೋದೇನಿದೆ, ನಿಮಗೆ ಬಿಹೇವಿಯರ್ ಏನಿದೆ, ಎಲ್ಲ ಬಂದಿದ್ದು ಅಲ್ಲಿಂದನಲ್ಲ, ತಂದೆ ತಾಯಿ ಗುಣನೇ ಅಲ್ಲ. ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಐ ಥಿಂಕ್ ಪ್ರತಿಯೊಂದನ್ನು. ಸರ್ ಸಿನಿಮಾಗಳ ಆಯ್ಕೆಯಲ್ಲಿ ಯಾವತ್ತಾದರೂ ಇರ್ತಾಯಿದ್ರೆ ಅಮ್ಮ ಕಥೆಗಳು ಅಥವಾ ಯಾವುದೂ ಇಲ್ಲ, ಇನ್ವಾಲ್ವ್ಮೆಂಟೇ ಇರಲ್ಲ? ಎಷ್ಟು ಕೆಟ್ಟದಾಗಿ ನಾನು ಏನಾರ ಒಂದು ಸಿನಿಮಾ ಮಾಡಿದ್ರೂ ಕೂಡ ಅದನ್ನು ಇಷ್ಟಪಟ್ಟು ನೋಡೋರು. ಅದಕ್ಕೆ ತಾನೇ ಅಮ್ಮ. ಕೋಪ ಬಂದಾಗ ನೊಂದಾಗ ಅಮ್ಮನ ಮಾತುಗಳು ಹೇಗಿರುತ್ತೆ ಸರ್? ಅಮ್ಮ ಯಾವತ್ತೂ ಕೋಪ ಮಾಡ್ಕೊಂಡಿದ್ದೆ ಇಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಒಂದು 2 ಏಟು ಹೊಡೆದಿರ್ಬೋದು ಸ್ಕೂಲ್ ಟೈಮಲ್ಲಿ. ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಬರೀ ಒಳ್ಳೊಳ್ಳೆ ಇನ್ಸಿಡೆಂಟೇ ತಲೆಗೆ ಬರ್ತಾವೆ. ಸೊ ಅಷ್ಟು ಫಾಂಡ್ ಮೆಮರೀಸ್ ಇದೆ ಅವರೊಟ್ಟಿಗೆ. ಬರೀ ಅದೇ ಇದ್ದಿದ್ದು, ಬೇರೆ ಏನಿಲ್ಲ. ಶಿ ವಾಸ್ ವೆರಿ ಗಿವಿಂಗ್. ಸೊ ಸರ್ ಅವತ್ತೊಂದು ದಿನ ಅಂದರೆ ಸುದೀಪ್ ಸರ್ನ ಮತ್ತೊಂದು ಮುಖವನ್ನು ಅಂದರೆ ಅಳ್ತೋರದ ಸಂದರ್ಭನ ಅಭಿಮಾನಿಗಳು ಅವರು ಹತ್ಕೊಂಡು ಪೋಸ್ಟ್ಗಳು ಮಾಡಿದ್ರು ಸರ್. ಅಣ್ಣನ ಈ ಥರ ನೋಡೋಕ್ಕಾಗ್ತಾ ಇಲ್ಲ, ಅಣ್ಣನ ಮತ್ತೊಂದು ಮುಖ, ಈ ಥರ ಮಗುವಿನ ಮುಖ ಯಾರು ಗೊತ್ತೇ ಇರಲಿಲ್ಲ ಅನ್ನೋಂಥ ವಿಚಾರ. ನಮ್ಮ ತಾಯಿಗೆ ಮಾತ್ರ ಗೊತ್ತಿತ್ತು, ತಂದೆಗೆ ಮಾತ್ರ ಗೊತ್ತಿದೆ. ಏನು ಮಾಡೋದು ಸರ್? ಹೌ ಡು ಯು ಕಂಟ್ರೋಲ್? ಯು ಟೆಲ್ ಮಿ ದಟ್. ನಾಳೆಯಿಂದ ಇಲ್ಲ ಅವರು ಅಂತ ಗೊತ್ತಾದಾಗ ಅದು ಬೇರೆ ಅಲ್ಲ. ನಾನು ಅಷ್ಟು ಒಳ್ಳೆ ಆರ್ಟಿಸ್ಟ್ ಅಲ್ವಲ್ಲ ಸರ್. ಹೊರಗಡೆ ಬಂದಮೇಲೂ ನಾನೇನೋ ಹಿಂಗಿರಬೇಕು ಅನ್ನೋಕ್ಕಾಗಲ್ಲ ಸರ್. ಅದು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಂಬಕ್ಕಾಗ್ತಲ್ಲ ಅವ್ರು ಇಲ್ಲ ಅಂದ್ಬಿಟ್ಟು. ಹೆಂಗೆ ನನಗೆ ಅಂದರೆ ನೋಬಡಿ ವಾಸ್ ಪ್ರಿಪೇರ್ಡ್. ಅವ್ರಿಗೇನು ಅಂಥದ್ದೇನು ಕಾಯಿಲೆ ಇರಲಿಲ್ಲ, ಏನಿರಲಿಲ್ಲ, ಚಿಕ್ಕ ಪುಟ್ಟ ಇಶ್ಯೂಸು. ಬಟ್ ಅದು ಯಾವುದೋ ಲೈಫ್ ಟೇಕಿಂಗ್ ಏನಲ್ಲ. ಓವರಾಲ್ ಒಂದು ಫ್ಯೂ ಅವರ್ಸಲ್ಲಿ ಏನೇನೋ ಕಾಂಪ್ಲಿಕೇಶನ್ಸ್ ಆಗೋಯ್ತು. ಸರ್ ನಿಮ್ಮ ಹತ್ರ ನೋವು ಹಂಚ್ಕೋತಾ ಇರಲಿಲ್ವ ಸರ್ ಅಂತ? ಏನೇ ಕಷ್ಟ ಇದ್ರು ಎಲ್ಲ ಹೇಳ್ಕೊಡೋರು. ನಾವಿಬ್ಬರು ತುಂಬ ಮಾತಾಡ್ತಾಯಿದ್ವಿ, ಎಲ್ಲ ಹೇಳ್ಕೊಡೋರು. ದಿನಕ್ಕೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ಅಮ್ಮನ ಜೊತೆ? ಹಂಗೆ ಹೇಳೋಕ್ಕಾಗಲ್ಲ ಸರ್. ಕೆಲವು ದಿನ ಗಂಟೆಗಟ್ಟಲೆ ಮಾಡಿದ್ದೀವಿ, ಕೆಲವು ದಿನ ಒಂದೆರಡು ಫೋನ್ ಕಾಲು. ಬಟ್ ಎವ್ರಿ ಡೇ ಮಾರ್ನಿಂಗ್ ಫಸ್ಟ್ ಮೆಸೇಜ್ ಅವ್ರದ್ದೇ ಬರ್ತಾಯಿದ್ದು. ಒಂದು ಫೋನ್ ಬರೋದು, ಊಟ ತಿಂಡಿ ಆಯ್ತಾ? ಈಗ ನಾನು ಬ್ಯುಸಿ ಇದ್ದೀನಿ ಅಂದರೆ ನಮ್ಮ ಹುಡುಗರಿಗೆ ಫೋನ್ ಹಾಕೋರು, ಊಟ ತಿಂದ, ಏನು ತಿಂದ ತಾನೇ, ಮಲ್ಕೊಳಕ್ಕೆ ಹೇಳಿಬೇಗ ಅಂತೆಲ್ಲ ಹೇಳಿ ಬರ್ತಾನೆ ಇರೋದು ಯಾವಾಗ. ಸಿನಿಮಾಗ್ರಾಫರ್ನ ನೋಡಿ ಅವತ್ತಾದ್ರೂ ಮಾತಾಡಿದೆಯಾ ಸರ್ ಅಂತ? ಸೋಲು ಕೆಲವು ಯಾವಾಗಲೂ ಒಂದು ಏನಾದ್ರು ಮಾಡೋರು.
ನನ್ನ ಮುದ್ದು ಮಗ ಕಣೋ ನೀನು ಚಂದ ನೀನು ಅಂತ ಎಲ್ಲ ಹೇಳೋರು. ಚೆನ್ನಾಗಿ ಮಾಡ್ತಾಯಿದ್ದೀಯ ಅದು ಇದೆಲ್ಲ ಹೇಳೋರು. ಬಿಗ್ ಬಾಸ್ ಎಲ್ಲ ಚೆನ್ನಾಗಿ, ಬಿಗ್ ಬಾಸ್ದು ತುಂಬ ದೊಡ್ಡ ಅಭಿಮಾನಿ. ಸೊ ಅದೆಲ್ಲ ನಡೆಸ್ಕೊಡ್ಬೇಕಾದ್ರೆ ತುಂಬ ಖುಷಿಯಲ್ಲಿ ನೋಡೋರೆಲ್ಲ. ಮೇ ಬಿ ಸಿನಿಮಾ ಅಮ್ಮನಿಗೆ ತುಂಬ ದೊಡ್ಡ ಟ್ರಿಬ್ಯೂಟ್ ಆಗ್ಬೋದಾ ಸರ್ ಅಂತ? ಮೊದಲನೇ ಸಿನಿಮಾ ಅವ್ರದ್ದು ಬಿಗಿನಿಂಗ್ ಕಾರ್ಡು ಅವರೊಟ್ಟಿಗೆ ಸ್ಟಾರ್ಟ್ ಆಗೋದು ಮೊದಲನೇ ಸಿನಿಮಾ.